ರಾಮಮಂದಿರ ಉದ್ಘಾಟನೆಗೆ ಉಳಿದಿರುವುದು ಒಂದೇ ಒಂದು ವಾರ ಮಾತ್ರ. ಆದರೆ ರಾಜ್ಯದಲ್ಲಿ 1 ತಿಂಗಳಿನಿಂದಲೂ ರಾಮಜಪ ಶುರುವಾಗಿದೆ. ಒಂದು ಕಡೆ ಗೋಡೆ ಮೇಲೆ ಚಿತ್ರ, ಇನ್ನೊಂದು ಕಡೆ ಪುಸ್ತಕದಲ್ಲಿ ರಾಮನಾಮ ಬರಹ. ಹೀಗೆ ತಮ್ಮದೇ ಶೈಲಿಯಲ್ಲಿ ಭಕ್ತರು ಭಕ್ತಿಯನ್ನ ಸಮರ್ಪಿಸುತ್ತಿದ್ದಾರೆ. ಶ್ರೀರಾಮನಿಗೆ ಪೂಜೆ, ಪುಸ್ತಕದಲ್ಲೂ ರಾಮ ಬರಹ, ಗೋಡೆ ಮೇಲೂ ರಾಮನ ಚಿತ್ರ. ಎಲ್ಲಿ ನೋಡಿದ್ರೂ ಶ್ರೀರಾಮನೇ ಕಾಣ್ತಿದ್ದಾನೆ. ಅಯೋಧ್ಯೆಯ ರಾಮ ಮಂದಿರ ಉದ್ಘಾಟನೆಗೆ ಒಂದೇ ವಾರ ಬಾಕಿ ಉಳಿದಿದ್ದು ಸರ್ವವೂ ರಾಮಮಯ ಆಗ್ತಿದೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ವಿಶೇಷ ಪೂಜೆ ನಡೆಯುತ್ತಿರುವ ಈ ಸ್ಥಳ ಚಿಕ್ಕಮಗಳೂರು ಜಿಲ್ಲೆ ಶೃಂಗೇರಿಯ ಕಿಗ್ಗಾದ ಋಷ್ಯ ಶೃಂಗೇಶ್ವರ ದೇಗುಲ. ಅಯೋಧ್ಯೆಯಲ್ಲಿ ಋಷ್ಯ ಶೃಂಗೇಶ್ವರರ ಪುತ್ರ ಕಾಮಿಷ್ಟಿ ಯಾಗದಿಂದಲೇ ಶ್ರೀರಾಮನ ಜನನ ಆಗಿದ್ದಂತೆ. ಹೀಗಾಗಿ ಇಂದು ಇಲ್ಲಿ ವಿಶೇಷ ಪೂಜೆ ಸಲ್ಲಿಕೆಯಾಗಿದ್ದು, ಇಲ್ಲಿಂದಲೇ ಅಕ್ಷತೆ, ವಸ್ತ್ರ, ಹೂವು, ತೀರ್ಥ ಅಯೋಧ್ಯೆ ತಲುಪಲಿದೆ. ಉತ್ತರ ಕನ್ನಡ ಜಿಲ್ಲೆ ಗೋಕರ್ಣದ ಕಡಲ ತೀರದಲ್ಲಿ ರಾಮ ಧ್ಯಾನ ಮಾಡಿದ್ದನಂತೆ. ಹೀಗಾಗಿ ಇಲ್ಲಿ ಸುಂದರವಾದ ರಾಮ ದೇಗುಲ ಇದ್ದು ಲಕ್ಷ್ಮಣ, ಸೀತೆ ಕೂಡ ಇದ್ದಾರೆ. ಇಂದಿಗೂ ಇಲ್ಲಿ ನೀರು ಹರಿಯುತ್ತಿದ್ದು ಇದಕ್ಕೆ ರಾಮತೀರ್ಥ ಅಂತಾನೆ ಕರೆಯುತ್ತಾರೆ. ರಾಮನಿಗಾಗಿ ಒಬ್ಬೊಬ್ಬರು ಒಂದೊಂದು ಸೇವೆ ಮಾಡ್ತಾರೆ. ಬಾಗಲಕೋಟೆ ತಾಲೂಕಿನ ಗದ್ದನಕೇರಿ ಗ್ರಾಮದ ಅನ್ನಪೂರ್ಣ 16,68,000 ಬಾರಿ ರಾಮನಾಮ ಬರೆದಿದ್ದಾರೆ. 35 ವರ್ಷದಿಂದಲೂ ರಾಮನಾಮ ಬರೆಯುತ್ತಿದ್ದು 31 ಪುಸ್ತಕ ತುಂಬಿಸಿದ್ದಾರೆ. ಉಡುಪಿ ತಾಲೂಕಿನ ಕೊಡವೂರಿನಲ್ಲಿ ರಾಮಚರಿತ್ರ ಚಿತ್ರಕಲಾ ಸ್ಪರ್ಧೆ ಏರ್ಪಡಿಸಲಾಗಿತ್ತು. 100 ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದ ಕಲಾವಿದರು ರಾಮ, ಸೀತೆ, ಲಕ್ಷ್ಮಣ, ಶಬರಿ ಸೇರಿದಂತೆ ರಾಮ ಪರಿವಾರದ ಚಿತ್ರಗಳನ್ನ ಗೋಡೆ ಮೇಲೆ ಬಿಡಿಸಿದರು. ವಾಲ್ ಪೇಂಟಿಂಗ್ ಸ್ಪರ್ಧೆಯನ್ನು ಇಟ್ಟಿದ್ದಾರೆ. ಸೊ ಇದರಿಂದ ನಾವು ವಾಲ್ ಪೇಂಟಿಂಗ್ ಮಾಡ್ತಿದ್ದೇವೆ. ಎಲ್ಲರೂ ಸುಮಾರು ಜನ ಇದ್ದೇವೆ. ನಮ್ಮ ಕಾಲೇಜಿಂದ ನಾವು 3 ಟೀಮ್ ಬಂದಿದ್ದೇವೆ, 5 ಜನ. ತುಂಬ ಖುಷಿ ಆಗ್ತುಂಟು, ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಮಂದಿರ ಉದ್ಘಾಟನೆ ದಿನ ಹತ್ತಿರ ಆಗ್ತಿದ್ದಂತೆ ಜಿಲ್ಲೆಯಲ್ಲೂ ರಾಮ ಜಪವೇ ಕಾಣ್ತಿದೆ. ಬ್ಯೂರೋ ರಿಪೋರ್ಟ್, TV9.